ಸಮೇತ ಆಂಜನೇಯನ. ಸೊ ನನ್ನ ಚಾನಲ್ನ ಯಾರ್ಯಾರು ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಮೆಂಟಲ್ಲಿ ಏನಂದರೆ ಜೈ ಆಂಜನೇಯ ಇಲ್ಲಾಂದರೆ ಶ್ರೀ ರಾಘವೇಂದ್ರಾಯ ನಮನ ಅಂತ ಹಾಕಿ, ಅದರಿಂದ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ಆದಷ್ಟು ನನ್ನ ಚಾನಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಮಾಡೋ ಸಣ್ಣ ಹೆಲ್ಪಿಂದ ನಾವು ನನ್ನ ಚಾನಲ್ಲು ಕೂಡ ಗ್ರೋ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಾನಿನ್ನು ಮಕ್ಕಳಿಗೆ ಓದಿಸೋದನ್ನು ತೋರಿಸ್ತೀನಿ. ಇವಾಗ ನೋಡಿ ಹೇಳ್ಕೊಡ್ತೀನಿ, ಹೆಂಗೆ ಹೇಳ್ತಾಳೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಹೇಳುವ. English alphabet. A for apple. A for apple. B for ball. D for ball. C for cat. E for cat. D for dog. D for dog. E for elephant. A for elephant. F for fish. F for fish. ಇಲ್ಲಿಗೆ ಬರ್ಬೇಕು ಇವಾಗ. ಇಲ್ಲಿ ನೋಡ ಮಗಳ, ಇದು ಹೇಳು ಇವಾಗ. ಇಲ್ಲಿ ನೋಡಿ ಇಲ್ಲಿ. G for grapes. D for grapes. H for horse. H for horse. I for ice cream. A for ice cream. J for jag. J for jug. J for jug. D for jug. K for kite. D for kite. L for lion. F for lion. ಇವಾಗ ನೀನು ಹೇಳು. ನಾನು ಇಷ್ಟೊತ್ತರೆಗೂ ಹೇಳ್ಕೊಟ್ಟಿದ್ದೀನಲ್ಲ, ನೀನೊಂದ್ಸತಿ ಹೇಳು ಮಗಳ. ಇದೇನಿದು? ಇಲ್ಲಿ ನೋಡಿ, ಇದೇನಿದು? ಇದೇನಿದ್ರು ನೇಮ್ ಏನು? ಇದೇನಿದು? 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 A for Apple. B for Ball. C for Cat. D for Dog. E for Elephant. F for Fish. G for Grapes. H for ಏನು? Apple. ವೆರಿ ಗುಡ್. I for ಕೆಳಗಡೆ ಬರಬೇಕು, ಅಲ್ಲೇನು ಕಾಣಿಸಲ್ಲ ಇಲ್ವಾ? I for Ice cream. J for Jug. ವೆರಿ ಗುಡ್. K for George. kite. Kite. L for Kite. kite. My name